ನಿಯಮ ಅಂತ ಹೇಳಿದ್ರೆ ನ್ಯೂಟನ್ ಫಸ್ಟ್ ಲಾ, ಅದ್ರ ಬಗ್ಗೆ ಅಂತ ಹೇಳಿದ್ರೆ ನಾವು ಏನಂತ ಹೇಳ್ತೀವಿ, ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ, ಜಡತ್ವದ ನಿಯಮ ಅಂತ ಹೇಳ್ತೀವಿ. ಮೊದಲು ಜಡತ್ವ ಅಂದ್ರೆ ಏನಂತ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಜಡತ್ವ ಅಂತಂದು ಹೇಳಿದ್ರೆ ಯಾವುದೇ ಒಂದು ವಸ್ತು ಅದು ಯಾವ ಸ್ಥಿತಿಯಲ್ಲೈತೆ ಅದೇ ಸ್ಥಿತಿಯಲ್ಲಿ ಮುಂದುವರಿಯೋದನ್ನ ನಾವೇನಂತ ಹೇಳ್ತೀವಿ, ಜಡತ್ವ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಸೊ ಒಂದು ವಸ್ತು ಏನೈತೆ ಅಂತಂದು ಹೇಳಿದ್ರೆ, ಒಂದು ಬಾಲ್ ಅಂತ ಅನ್ಕೊಟ್ರೆ, ಒಂದು ವಸ್ತು ಏನಂತಂದ್ರೆ ನಿಚ್ಚಲ ಸ್ಥಿತಿಯಲ್ಲೈತೆ ಅಥವಾ ರೆಸ್ಟ್ ಸ್ಥಿತಿಯಲ್ಲೈತೆ. ಸೊ ಇದೇನಂತಂದು ಹೇಳಿದ್ರೆ ಅದೇ ಸ್ಥಿತಿಯಲ್ಲಿ ಮುಂದುವರಿಯೋದು, ನಿಚ್ಚಲ ಸ್ಥಿತಿಯಲ್ಲಿ ಏನಂತಂದು ಹೇಳಿದ್ರೆ ಮುಂದುವರಿಯೋದು. ಆಮೇಲೆ ಇನ್ನೊಂದು ನೋಡ್ರಿ, ಒಂದು ವಸ್ತು ಏನಂತಂದು ಹೇಳಿದ್ರೆ ಮೋಷನ್ ಅಲ್ಲಿ ಐತೆ, ಚಲನೆಯಲ್ಲಿ ಐತೆ, ಆ ವಸ್ತು ಏನಂತಂದು ಹೇಳಿದ್ರೆ ಚಲನೆಯಲ್ಲಿರೋದು. ಅಂಟಿಲ್ ಅಂಡ್ ಅನ್ಲೆಸ್, ಎಲ್ಲಿವರೆಗೂ ಅಂತಂದು ಹೇಳಿದ್ರೆ ಎಕ್ಸ್ಟರ್ನಲ್ ಫೋರ್ಸ್, ಬಾಹ್ಯ ಬಲ ಅದ್ರ ಮೇಲೆ ಪ್ರಯೋಗ ಆಗದೆ ಇರೋವರೆಗೂ ಮಾತ್ರ. ಈಗ ನೋಡ್ರಿ, ಇಲ್ಲಿ ನಿಚ್ಚಲ ಸ್ಥಿತಿಯಲ್ಲಿ ಐತೆ ಕಂಟಿನ್ಯೂಸ್ ಆಗಿ, ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಒಂದು ಫೋರ್ಸ್ ಏನಾಗತ್ತ, ಬಾಹ್ಯ ಬಲ ಏನಾಗತ್ತೆ ಅದ್ರ ಮೇಲೆ ಆಕ್ಟ್ ಆಗತ್ತ. ಅವಾಗ ಏನಾಗತ್ತೆ, ನಿಚ್ಚಲ ಸ್ಥಿತಿಯಲ್ಲಿರೋದು ಚಲನೆಯ ಸ್ಥಿತಿಗೆ ಬಂದ್ಬಿಡತ್ತ. ಆಮೇಲೆ ಚಲನೆಯ ಸ್ಥಿತಿಯಲ್ಲಿರೋದು ವಸ್ತು ಏನಾಗತ್ತ, ಬಾಹ್ಯ ಬಲ ಪ್ರಯೋಗವಾದಾಗ ರೆಸ್ಟ್ ಸ್ಥಿತಿಗೆ ಬಂದ್ಬಿಡುತ್ತೆ, ನಿಚ್ಚಲ ಸ್ಥಿತಿಗೆ ಬಂದ್ಬಿಡುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಜಡತ್ವ ಅಂತ ಕರಿತೀವಿ. ಜಡತ್ವ ಅಂತಂದ ಹೇಳಿದ್ರೆ ಒಂದು ಸ್ಥಿತಿಯಲ್ಲಿರುವ ಒಂದು ವಸ್ತು ಅದೇ ಸ್ಥಿತಿಯಲ್ಲಿ ಮುಂದುವರಿಯೋದನ್ನ ನಾವೇನಂತ ಕರಿತೀವಿ, ಜಡತ್ವ ಅಂತ ಕರಿತೀವಿ. ನ್ಯೂಟನ್ ಒಂದನೇ ನಿಯಮ ಏನ್ ಹೇಳತ್ತಂತ ಹೇಳಿದ್ರೆ, ನಿಚ್ಚಲ ಸ್ಥಿತಿಯಲ್ಲಿರುವ ವಸ್ತು ನಿಚ್ಚಲ ಸ್ಥಿತಿಯಲ್ಲಿ ಆ ಸ್ಥಿತಿಯಿಂದ ಬದಲಾವಣೆ ಆಗಂಗಿಲ್ಲ ಎಲ್ಲಿವರೆಗೂ ಬಲ ಪ್ರಯೋಗ ಆಗದ ಹೊರತು. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾ, ಚಲನೆಯಲ್ಲಿರುವ ವಸ್ತು ಕಂಟಿನ್ಯೂಸ್ ಆಗಿ ಚಲನೆಯಲ್ಲೇ ಇರುತ್ತಾ, ಬಟ್ ಆದ್ರೆ ಎಲ್ಲಿವರೆಗೂ ಅದ್ರ ಮೇಲೆ ಬಲ ಪ್ರಯೋಗ ಆಗದ ಹೊರತು ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳಿರ್ಬೋದು, ಇವಾಗ ಏನಂತ ಹೇಳಿದ್ರೆ ನಾವು ಒಂದು ಬೈಕ್ ಮೇಲೆ ನಾವು ಹೋಗ್ತಾ ಇರ್ತೀವಿ, ಎಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತೀವಿ, ಅದ್ರ ಮೇಲೆ ನಾವು ಬ್ರೇಕ್ ಹಾಕದೇ ಇರೋವರೆಗೂ. ಸೊ ಬ್ರೇಕ್ ಹಾಕಿದ ತಕ್ಷಣ ಏನಾಗುತ್ತೆ, ಅದು ನಿಂತು ಬಿಡುತ್ತೆ. ಇದೇನಂತ ಹೇಳಿದ್ರೆ ನ್ಯೂಟನ್ ಅನ್ನ ಒಂದನೇ ನಿಯಮ, ಸಿಂಪಲ್ ಆಗಿ. ಸೊ ನೋಡ್ರಿ, ಎಕ್ಸಾಂಪಲ್ಸ್ ನಾವು ತಗೊಂತಾ ಹೋದಾಗ, ಈಗ ವಸ್ತುವಿನ ದ್ರವ್ಯರಾಶಿ ಹೆಚ್ಚಾದಷ್ಟು ಜಡತ್ವ ಹೆಚ್ಚಾಗುತ್ತೆ, ಅದ್ರದ್ದು ಬಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಈಗ ನೋಡ್ರಿ, ಚೆಂಡ ಏನಂತ ಹೇಳಿ ನಿಚ್ಚಲ ಸ್ಥಿತಿಯಲ್ಲಿ ಐತೆ, ಇದನ್ನ ನಾವು ಒದಿಬೇಕಂತ ಹೇಳಿದ್ರೆ ಒಂದು 10 ನ್ಯೂಟನ್ ಬೇಕಾಗತ್ತೆ, ಅಂದ್ರೆ ಕಡಿಮೆ ಬಲ ಬೇಕಾಗತ್ತೆ. ಬಟ್ ಆದ್ರೆ ಅದೇ ಒಂದು ದೊಡ್ಡ ಕಲ್ಲು ಇರುತ್ತೆ, ಇದನ್ನ ನಾವು ಒದಿಬೇಕಂತ ಹೇಳಿದ್ರೆ, ಇದ್ರದ್ದು ಪ್ಲೇಸ್ ನಾವು ಸ್ಥಿತಿಯನ್ನ ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಇದಕ್ಕೆ 100 ನ್ಯೂಟನ್ ಅಂದ್ರ ಜಾಸ್ತಿ ಬಲ ಬೇಕಾಗತ್ತ. ಅಂದ್ರೆ ವಸ್ತುವಿನ ದ್ರವ್ಯರಾಶಿ ಹೆಚ್ಚಾದಷ್ಟು ಅದ್ರ ಜಡತ್ವ ಏನಿರುತ್ತೆ, ಹೆಚ್ಚಿರುತ್ತೆ. ಇದನ್ನು ಕೂಡ ಕ್ವಶನ್ ಕೇಳಿದಾರೆ, ನೆನ್ಪಿಟ್ಕೊಡ್ರಿ. ಸೊ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ನೋಡ್ರಿ, ಫಸ್ಟ್ ಎಕ್ಸಾಂಪಲ್, ಚೆಂಡು ನಿಚ್ಚಲ ಸ್ಥಿತಿಯಲ್ಲಿದ್ದು ಬಲ ಪ್ರಯೋಗ ಮಾಡಿದಾಗ ಮಾತ್ರ ಚಲನೆ ಆಗತ್ತೆ. ಈಗ ನೋಡ್ರಿ, ಸೊ ಇದೇನಂತ ಹೇಳಿದ್ರೆ ಚೆಂಡು ನಿಚ್ಚಲ ಸ್ಥಿತಿಯಲ್ಲಿ ಐತೆ, ಇದ್ರ ಮೇಲೆ ಏನಂತ ಹೇಳಿದ್ರೆ ಎಕ್ಸ್ಟರ್ನಲ್ ಫೋರ್ಸ್, ನೀವು ಕಾಲಿಂದನೋ ಕೈಯಿಂದನೋ ಏನ್ ಮಾಡ್ತೀರಿ, ಸೊ ಒದಿತೀರಿ, ಕೈಯಿಂದ ಏನ್ ಮಾಡ್ತೀರಿ, ಎಸಿತೀರಿ, ಅಲ್ಲಿವರೆಗೂ ಏನಿರುತ್ತೆ ಅದು ನಿಚ್ಚಲ ಸ್ಥಿತಿಯಲ್ಲಿ ರೆಸ್ಟ್ ಅಲ್ಲಿ ಇರುತ್ತೆ. ಸೊ ನೀವು ಬಲ ಪ್ರಯೋಗ ಮಾಡಿದ ತಕ್ಷಣ ಏನಾಗತ್ತೆ, ಅದು ಚಲನೆಯ ಸ್ಥಿತಿಗೆ ಬಂದ್ಬಿಡುತ್ತ, ಮೋಷನ್ ಅಲ್ಲಿ ಬಂದ್ಬಿಡುತ್ತ. ಸೊ ಇದೇನಂತ ಹೇಳಿದ್ರೆ ಫಸ್ಟ್ ಎಕ್ಸಾಂಪಲ್. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ, ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಸೊ ಬಸ್ಸಲ್ಲಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತೀರಿ, ಅವ್ನು ಸ್ಪೀಡ್ ಅಲ್ಲಿ ಇರ್ತಾನ, ಒಂದು 70 km/h ಅಲ್ಲೇ ಸ್ಪೀಡ್ ಅಲ್ಲಿ ಇರ್ತಾನ. ಸೊ ಸಡನ್ ಆಗಿ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಅವನು ಬ್ರೇಕ್ ಹಾಕಿಬಿಡ್ತಾನ. ಸಡನ್ ಆಗಿ ಬ್ರೇಕ್ ಹಾಕಿದಾಗ ನಾವ್ ಏನ್ ಮಾಡಿರ್ತೀವಿ, ಈ ಸ್ಥಿತಿಯಲ್ಲಿರೋರು ಸಡನ್ ಆಗಿ ಮುಂದಕ್ಕೆ ಹೋಗ್ಬಿಡ್ತೀವಿ. ಇದು ಕೂಡ ಏನಂತ ಹೇಳಿದ್ರೆ ನ್ಯೂಟನ್ ನ ಒಂದನೇ ನಿಯಮದ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ನಿಂತ ಬಸ್ ಇರುತ್ತೆ, ಬಸ್ ಸ್ಟಾಪ್ ಆಗಿರುತ್ತೆ, ನಿಂತಿರುತ್ತೆ, ಸಡನ್ ಆಗಿ ಅವ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ಬಿಡ್ತಾನ. ಸಡನ್ ಆಗಿ ಸ್ಟಾರ್ಟ್ ಮಾಡಿದಾಗ ನಾವು ನಿಂತ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಾರ್ಮಲ್ ಆಗಿ ನಿಂತ್ಕೊಂಡಿರ್ತೀವಿ, ಸಡನ್ ಆಗಿ ಹಿಂದಕ್ಕೆ ಹೋಗ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ದೋಸ್ತನ ಬೈಕ್ ಮೇಲೆ ಕೂತ್ಕೊಂಡಿರ್ತೀರಿ, ಅವ್ನು ಸಡನ್ ಆಗಿ ಏನ್ ಮಾಡ್ತಾನೆ, ಸ್ಟಾರ್ಟ್ ಮಾಡಿ ರೇಸ್ ಜಾಸ್ತಿ ಮಾಡಿಬಿಡ್ತಾನೆ. ಅವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಹಿಂದಕ್ಕೆ ಬಿದ್ದಂಗ ಆಗ್ತೀವಿ, ಸೊ ಒಂದೊಂದ್ಸರಿ ಬಿದ್ದ ಬಿಡ್ತೀವಿ ಕೆಳಗಡೆ. ಇದೇನಂತ ಹೇಳಿದ್ರೆ ನ್ಯೂಟನ್ ನ ಒಂದನೇ ನಿಯಮದ ಅಪ್ಲಿಕೇಶನ್. ನೆಕ್ಸ್ಟ್ ನೋಡ್ರಿ, ಆಕಾಶದಲ್ಲಿ ಗಾಳಿಪಟದ ಹಾರಾಟ. ಸೊ ನೋಡ್ರಿ, ಆಕಾಶದಾಗ ಏನಂತ ಹೇಳಿದ್ರೆ ಗಾಳಿಪಟ ಯಾವಾಗ್ಲೂ ಹಾರಾಡ್ತಿರುತ್ತೆ. ಸೊ ಬಟ್ ಆದ್ರೆ ಅದು ಯಾವ ಗಾಳಿ ಡೈರೆಕ್ಷನ್ ಯಾವ ಕಡೆ ಬೀಸ್ತಿರುತ್ತೆ, ಗಾಳಿ ನೋಡ್ರಿ ಈ ಕಡೆ ಬೀಸಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಬಲ ಈ ಕಡೆ ಪ್ರಯೋಗ ಆಗ್ತಿರುತ್ತೆ, ಈ ಕಡೆ ಬೀಸಕ್ ಸ್ಟಾರ್ಟ್ ಆಗುತ್ತೆ, ಗಾಳಿಪಟ ಈ ಕಡೆ ಹಾರಾಡಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಈ ಕಡೆ ಗಾಳಿ ಬೀಸಕ್ ಸ್ಟಾರ್ಟ್ ಆದ್ರೆ ಗಾಳಿಪಟ ಏನಾಗತ್ತೆ, ಈ ಕಡೆ ಡೈರೆಕ್ಷನ್ ಅಲ್ಲಿ ಹಾರಾಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಆಕಾಶದಲ್ಲಿ ಗಾಳಿಪಟದ ಹಾರಾಟ ಕೂಡ ಅಪ್ಲಿಕೇಶನ್. ಸೊ ಅದಾದ ನಂತರ ನೋಡ್ರಿ, ನಿಚ್ಚಲ ಸ್ಥಿತಿಯಲ್ಲಿರುವ ಫುಟ್ಬಾಲ್ ಅನ್ನ ಒದೆಯೋದು, ಫ್ರೀ ಕಿಕ್ ಅಂತ ಹೇಳ್ತೀವಿ. ಫ್ರೀ ಕಿಕ್ ಅಂತಂದ್ ಹೇಳಿದ್ರೆ ಬಾಲ್ ನ ಇಟ್ಬಿಡ್ತೀವಿ, ಸೊ ಅವಾಗ ಏನ್ ಮಾಡ್ತಾನೆ ಅಂದ್ರೆ ಪ್ಲೇಯರ್ ಬಂದು ಜೋರಾಗಿ ಒದಿತಾನ, ಅವಾಗ ಏನಂತಂದ್ರೆ ಗೋಲ್ ಪೋಸ್ಟ್ ಹೋಗುತ್ತೆ. ಇದು ಕೂಡ ಏನಂತ ಹೇಳಿದ್ರೆ ನ್ಯೂಟನ್ ನ ಒಂದನೇ ನಿಯಮದ ಅಪ್ಲಿಕೇಶನ್. ಸೊ ಆಕಾಶದಲ್ಲಿ ವಿಮಾನದ ಹಾರಾಟ, ಇದು ಕೂಡ ಏನಂತ ಹೇಳಿದ್ರೆ ನ್ಯೂಟನ್ ನ ಒಂದನೇ ನಿಯಮ. ನೋಡ್ರಿ, ಎಷ್ಟು ವೇಟ್ ಇರುತ್ತೋ ಅಷ್ಟು ಲಿಫ್ಟ್ ಇರಬೇಕು. ಅವಾಗ ಏನಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಲಿಫ್ಟ್ ಇದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲ್ಗಡೆ ಹಾರಾಡಕ್ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ಡ್ರ್ಯಾಗ್ ಇರುತ್ತೆ, ಏರ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಎಷ್ಟು ಡ್ರ್ಯಾಗ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಥ್ರಸ್ಟ್ ಇದ್ರೆ ಅಂತಂದು ಹೇಳಿದ್ರೆ ಅದು ಮೂವ್ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಎಂತ, ಥ್ರಸ್ಟ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಚಲನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಕಾಶದಲ್ಲಿ ವಿಮಾನದ ಹಾರಾಟ ಅಂತಂತ ಹೇಳ್ತೀವಿ. ಇದು ಕೂಡ ಏನು
ಜಸ್ಟ್ ಆಕಾಶದಲ್ಲಿ ವಿಮಾನದ ಹಾರಾಟ ಅಂತ ಬಂದಾಗ ಮಾತ್ರ ನ್ಯೂಟನ್ ಒಂದನೇ ನಿಯಮ, ಸ್ಪೀಡ್ ಅಂತ ಬಂದಾಗ ಎಕ್ಸಲರೇಷನ್ ಅಂತ ಬಂದಾಗ ಎರಡನೇ ನಿಯಮ ಬರುತ್ತೆ. ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಬ್ರೇಕ್ ಅನ್ನು ನೋಡ್ರಿ, ಸೈಕಲ್ ಮೇಲೆ ಹೋಗ್ತಾ ಇರ್ತೀರ ಅಥವಾ ಬೈಸಿಕಲ್ ಮೇಲೆ ಹೋಗ್ತಾ ಇರ್ತೀರಿ, ಸಡನ್ ಆಗಿ ಮುಂದಿನ ಬ್ರೇಕ್ ಹಾಕಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮುಂದೆ ಬಿದ್ದು ಬಿಡ್ತೀವಿ. ಸೊ ಅಥವಾ ಮುಂದೆ ಏನಾದ್ರು ಒಂದು ಬಂಡೆಗಲ್ಲು ಅಥವಾ ಒಂದು ಯಾವ್ದಾದ್ರು ಒಂದು ದೊಡ್ಡ ಕಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಹಾಸಿದಾಗ ಅಥವಾ ಡಿಕ್ಕಿ ಹೊಡೆದಾಗ ಏನಾಗುತ್ತೆ, ಸವಾರ ಮುಂದಕ್ಕೆ ಬೀಳ್ತಾನ. ಇದು ಕೂಡ ನ್ಯೂಟನ್ನ ಒಂದನೇ ನಿಯಮದ ಅಪ್ಲಿಕೇಶನ್. ಸೊ ಇದೇನಂತ ಹೇಳಿದ್ರೆ ಇಂತಿಷ್ಟು ನ್ಯೂಟನ್ನ ಅಪ್ಲಿಕೇಶನ್ಗಳು, ಒಂದನೇ ನಿಯಮದ ಅಪ್ಲಿಕೇಶನ್ಸ್ಗಳು. ಸೊ ಇನ್ನೂ ಜಾಸ್ತಿ ಇರ್ತಾವ, ಅವುಗಳನ್ನ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಲಿಸ್ಟ್ ಮಾಡ್ಕೊಡ್ರಿ. ಸೊ ಇದರಲ್ಲಿ ಯಾವ್ದಾದ್ರು ಒಂದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಮತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.